ಈಗ ಮ್ಯಾಚ್ ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್. ಈ ಒಂದು ಪ್ರೆಸ್ ಮೀಟ್ ಸಹಜವಾಗಿ ಮತ್ತೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈ ಸುದ್ದಿಗೋಷ್ಠಿ ಮೂರನೇ ಬಾರಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದೆ ವಿದೇಶಾಂಗ ಇಲಾಖೆ. ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್ ಅನ್ನ ಮಾಡಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಅಭಿಷೇಕ್, ಈಗ ನಡೆಸಿರುವ 2 ಪ್ರೆಸ್ ಮೀಟ್ಗಳು ಪಾಕಿಸ್ತಾನಕ್ಕೆ ರಾತ್ರಿಯಿಂದ ನಿದ್ದೆ ಬರದಂಗೆ ಮಾಡಿವೆ. ಮೂರನೇ ಪ್ರೆಸ್ ಮೀಟ್ ಇನ್ನು ಏನೇನು ಕಾದಿದೆಯೋ ಅನ್ನುವಂತಹ ಭಯ ಅವರಿಗೆ ಶುರುವಾಗಿದೆ. ಭಾರತೀಯರಿಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಈ ಮೂರನೇ ಪ್ರೆಸ್ ಮೀಟ್ ಇಂದ. ಸೊ ಸುದ್ದಿಗೋಷ್ಠಿಯಿಂದ ನಾವೇನೆಲ್ಲ ನಿರೀಕ್ಷೆ ಮಾಡಬಹುದು? ಪಾಟೀಲ್, ಮೊದಲನೇದಾಗಿ ಈ ಆಪರೇಷನ್ ಸಿಂಧೂರದ ನಂತರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ಇಲಾಖೆಯಿಂದ ಏನ್ ಹೇಳ್ತೀವಿ, ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಾದ ನಂತರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಪುರಾವೆ ಸಮೇತ ಕೊಡ್ತಾ ಇದ್ರು. ಯಾಕಂದ್ರೆ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷಗಳು ಲೇವಡಿ ಮಾಡಿತ್ತು, ಯಾವುದೇ ಪುರಾವೆ ಇಲ್ಲ ಅಂತ. ಆ ಕಾರಣದಿಂದ ಪುರಾವೆ ಸಮೇತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ವಿದೇಶಾಂಗ ಇಲಾಖೆ ಮಾಡ್ತಿರುವಂತದ್ದು ಒಂದ್ ಕಡೆ ಆದ್ರೆ, ಈ ಒಂದು ಮಾಹಿತಿಯನ್ನ ನೀಡಿದ ನಂತರ ಮೊದಲನೇ ಪ್ರೆಸ್ ಮೀಟ್ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ನೀಡಲಾಯಿತು. ಮಾಹಿತಿಯನ್ನು ನೀಡಲಾದ ನಂತರ ಮತ್ತೆ ಒಂದು ದಾಳಿ ಪಾಕಿಸ್ತಾನದ ವಿರುದ್ಧ ನಡೆಯುತ್ತೆ. ಇದು ನಾವು ಗಮನಿಸುತ್ತಿರುವಂತಹ ಪ್ಯಾಟರ್ನ್ ಏನಂದ್ರೆ, ಕಳೆದ 2 ದಿನಗಳಿಂದ ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಆದ ನಂತರ ಪಾಕಿಸ್ತಾನ ಮತ್ತೆ ಒಮ್ಮೆ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡ್ತಿದೆ. ಮತ್ತೊಂದು ಕಡೆಗೆ ಈ ಒಂದು ಬಾಲ ಬಿಚ್ಚಿರುವಂತಹ ಪಾಕಿಸ್ತಾನದ ಬಾಲವನ್ನ ಕತ್ತರಿಸುವಂತ ಕೆಲಸ ನಮ್ಮ ದೇಶದಿಂದ ನಡೀತಾ ಇರುವಂತದ್ದು. ಇವತ್ತಿನ ಪ್ರೆಸ್ ಮೀಟ್ ನಂತರ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸುವಂತಹ ಪ್ರಯತ್ನ ಏನಾದರೂ ನಡೆದಿದೆ ಅನ್ನುವಂತ ಭಯ ಈಗ ಪಾಕಿಸ್ತಾನಕ್ಕೆ ಕಾಡ್ತಿರುವಂತದ್ದು. ಈಗಾಗಲೇ ಅವರ ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆರಂಭ ಆಗಿರುವಂತದ್ದು. ಇಲ್ಲಿ ಕಾಶ್ಮೀರದಲ್ಲಿರುವಂತಹ ಪ್ರತಿಯೊಬ್ಬ ನಿವಾಸಿಯು ಕೇಳ್ತಿರುವಂತದ್ದು, ವಿದೇಶಾಂಗ ಇಲಾಖೆ ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಡಿಫೆನ್ಸ್ನವರು ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಬೇಕಾದ ಕ್ರಮ ಒಂದೇ ಆಗಿರಬೇಕು. ಕಾಶ್ಮೀರ ಈಗ ಭಾರತದ ಮಡಿಲು ಸೇರಬೇಕು. ಈಗ ಏನು ಬೈಫರ್ಕೇಶನ್ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಭಾರತದ್ದೇ ಆಗಬೇಕು. ಈ ಒಂದು ದಿನಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಕಾಲ ಕಾದಿದ್ದೇವೆ. ಒಂದು ವೇಳೆ ಒಂದಿಷ್ಟು ನರಮೇಧ ನಡೆದರೂ ಕೂಡ ನಾವು ಜೀವ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಇನ್ನು ಮುಂದೆ ಈ ಒಂದು ಗೊಂದಲಮಯ ವಾತಾವರಣ ಉಳಿಬಾರದು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಆಗ್ರಹ ಆಗಿರುವಂತದ್ದು. ಸೊ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಲಾಗುತ್ತೆ ಅಂತ ಸ್ಪೆಕ್ಯುಲೇಟ್ ಮಾಡೋದಾದ್ರೆ, ನಿನ್ನೆ ನಡೆದಿರುವಂತಹ ದಾಳಿಯ ಬಗ್ಗೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಆ ಒಂದು ವರದಿ, ಅವರ ವಿಜುವಲ್ಸ್ ಆಧರಿಸಿ, ದಾಳಿ ಆಧರಿಸಿ ನಾವೇನು ವರದಿ ಮಾಡಿದ್ದೇವೆ, ಅಧಿಕೃತವಾದ ಮಾಹಿತಿಯನ್ನ ಒಂದಿಷ್ಟು ವಿಚಾರ ವಿನಿಮಯ ಮಾಡಲಾಗುತ್ತೆ. ಅದಾದ ಜೊತೆಗೆ ಒಂದಿಷ್ಟು ದಾಖಲೆ ಹಾಗೂ ಪುರಾವೆಗಳನ್ನ ಕೊಡಲಾಗುತ್ತೆ. ಮುಂದಿನ ಪ್ಲಾನ್ ಏನಿರಲಿದೆ ಅನ್ನುವಂತ ಒಂದು ಚಿಕ್ಕ ಸುಳಿವನ್ನ ಕೂಡ ಕೊಡಲಾಗುತ್ತೆ. ಸೋ ದಟ್ ವೈರಿ ದೇಶ ನೀವೇನಾದ್ರೂ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ರೆಡಿ ಆಗಬೇಕು ಅಂದ್ರೆ ರೆಡಿಯಾಗಿ ಅನ್ನೋಂತ ಕಿವಿ ಹಿಂಡುವಂತ ಪ್ರಯತ್ನವನ್ನ ಕೂಡ ಭಾರತ ಸರ್ಕಾರ ಮಾಡುವಂತ ನಿರೀಕ್ಷೆ ಸದ್ಯಕ್ಕೆ ನಾವು ನೋಡ್ತಿರುವಂತದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಈಗ ಮ್ಯಾಚ್ ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್. ಈ ಒಂದು ಪ್ರೆಸ್ ಮೀಟ್ ಸಹಜವಾಗಿ ಮತ್ತೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈ ಸುದ್ದಿಗೋಷ್ಠಿ ಮೂರನೇ ಬಾರಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದೆ ವಿದೇಶಾಂಗ ಇಲಾಖೆ. ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್ ಅನ್ನ ಮಾಡಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಅಭಿಷೇಕ್, ಈಗ ನಡೆಸಿರುವ 2 ಪ್ರೆಸ್ ಮೀಟ್ಗಳು ಪಾಕಿಸ್ತಾನಕ್ಕೆ ರಾತ್ರಿಯಿಂದ ನಿದ್ದೆ ಬರದಂಗೆ ಮಾಡಿವೆ. ಮೂರನೇ ಪ್ರೆಸ್ ಮೀಟ್ ಇನ್ನು ಏನೇನು ಕಾದಿದೆಯೋ ಅನ್ನುವಂತಹ ಭಯ ಅವರಿಗೆ ಶುರುವಾಗಿದೆ. ಭಾರತೀಯರಿಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಈ ಮೂರನೇ ಪ್ರೆಸ್ ಮೀಟ್ ಇಂದ. ಸೊ ಸುದ್ದಿಗೋಷ್ಠಿಯಿಂದ ನಾವೇನೆಲ್ಲ ನಿರೀಕ್ಷೆ ಮಾಡಬಹುದು?
ಪಾಟೀಲ್ರೆ, ಮೊದಲನೇದಾಗಿ ಈ ಆಪರೇಷನ್ ಸಿಂಧೂರದ ನಂತರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ಇಲಾಖೆಯಿಂದ ಏನ್ ಹೇಳ್ತೀವಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಾದ ನಂತರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಪುರಾವೆ ಸಮೇತ ಕೊಡ್ತಾ ಇದ್ರು. ಯಾಕಂದ್ರೆ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷಗಳು ಲೇವಡಿ ಮಾಡಿತ್ತು, ಯಾವುದೇ ಪುರಾವೆ ಇಲ್ಲ ಅಂತ. ಆ ಕಾರಣದಿಂದ ಪುರಾವೆ ಸಮೇತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ವಿದೇಶಾಂಗ ಇಲಾಖೆ ಮಾಡ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಈ ಒಂದು ಮಾಹಿತಿಯನ್ನ ನೀಡಿದ ನಂತರ ಮೊದಲನೇ ಪ್ರೆಸ್ ಮೀಟ್ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ನೀಡಲಾಯಿತು. ಮಾಹಿತಿಯನ್ನು ನೀಡಲಾದ ನಂತರ ಮತ್ತೆ ಒಂದು ದಾಳಿ ಪಾಕಿಸ್ತಾನದ ವಿರುದ್ಧ ನಡೆಯುತ್ತೆ. ಇದು ನಾವು ಗಮನಿಸುತ್ತಿರುವಂತಹ ಪ್ಯಾಟರ್ನ್ ಏನಂದ್ರೆ, ಕಳೆದ 2 ದಿನಗಳಿಂದ ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಆದ ನಂತರ ಪಾಕಿಸ್ತಾನ ಮತ್ತೆ ಒಮ್ಮೆ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡ್ತಿದೆ. ಮತ್ತೊಂದು ಕಡೆಗೆ ಈ ಒಂದು ಬಾಲ ಬಿಚ್ಚಿರುವಂತಹ ಪಾಕಿಸ್ತಾನದ ಬಾಲವನ್ನ ಕತ್ತರಿಸುವಂತ ಕೆಲಸ ನಮ್ಮ ದೇಶದಿಂದ ನಡೀತಾ ಇರುವಂತದ್ದು. ಇವತ್ತಿನ ಪ್ರೆಸ್ ಮೀಟ್ ನಂತರ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸುವಂತಹ ಪ್ರಯತ್ನ ಏನಾದ್ರೂ ನಡೆದಿದೆ ಅನ್ನುವಂತ ಭಯ ಈಗ ಪಾಕಿಸ್ತಾನಕ್ಕೆ ಕಾಡ್ತಿರುವಂತದ್ದು. ಈಗಾಗಲೇ ಅವರ ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆರಂಭ ಆಗಿರುವಂತದ್ದು. ಇಲ್ಲಿ ಕಾಶ್ಮೀರದಲ್ಲಿರುವಂತಹ ಪ್ರತಿಯೊಬ್ಬ ನಿವಾಸಿಯು ಕೇಳ್ತಿರುವಂತದ್ದು, ವಿದೇಶಾಂಗ ಇಲಾಖೆ ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಡಿಫೆನ್ಸ್ನವರು ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಬೇಕಾದ ಕ್ರಮ ಒಂದೇ ಆಗಿರಬೇಕು. ಕಾಶ್ಮೀರ ಈಗ ಭಾರತದ ಮಡಿಲು ಸೇರಬೇಕು. ಈಗ ಏನು ಬೈಫರ್ಕೇಶನ್ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಭಾರತದ್ದೇ ಆಗಬೇಕು. ಈ ಒಂದು ದಿನಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಕಾಲ ಕಾದಿದ್ದೇವೆ. ಒಂದು ವೇಳೆ ಒಂದಿಷ್ಟು ನರಮೇಧ ನಡೆದ್ರೂ ಕೂಡ ನಾವು ಜೀವ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಇನ್ನು ಮುಂದೆ ಈ ಒಂದು ಗೊಂದಲಮಯ ವಾತಾವರಣ ಉಳಿಬಾರದು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಆಗ್ರಹ ಆಗಿರುವಂತದ್ದು. ಸೊ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಲಾಗುತ್ತೆ ಅಂತ ಸ್ಪೆಕ್ಯುಲೇಟ್ ಮಾಡೋದಾದ್ರೆ, ನಿನ್ನೆ ನಡೆದಿರುವಂತಹ ದಾಳಿಯ ಬಗ್ಗೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಆ ಒಂದು ವರದಿ ಅವರ ವಿಜುವಲ್ಸ್ ಆಧರಿಸಿ, ದಾಳಿ ಆಧರಿಸಿ ನಾವೇನು ವರದಿ ಮಾಡಿದ್ದೇವೆ, ಅಧಿಕೃತವಾದ ಮಾಹಿತಿಯನ್ನ ಒಂದಿಷ್ಟು ವಿಚಾರ ವಿನಿಮಯ ಮಾಡಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ದಾಖಲೆ ಹಾಗೂ ಪುರಾವೆಗಳನ್ನ ಕೊಡಲಾಗುತ್ತೆ. ಮುಂದಿನ ಪ್ಲಾನ್ ಏನಿರಲಿದೆ ಅನ್ನುವಂತ ಒಂದು ಚಿಕ್ಕ ಸುಳಿವನ್ನ ಕೂಡ ಕೊಡಲಾಗುತ್ತೆ. ಸೋ ದಟ್ ವೈರಿ ದೇಶ ನೀವೇನಾದ್ರೂ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ರೆಡಿ ಆಗಬೇಕು ಅಂದ್ರೆ ರೆಡಿಯಾಗಿ ಅನ್ನುವಂತ ಕಿವಿ ಹಿಂಡುವಂತ ಪ್ರಯತ್ನವನ್ನ ಕೂಡ ಭಾರತ ಸರ್ಕಾರ ಮಾಡುವಂತ ನಿರೀಕ್ಷೆ ಸದ್ಯಕ್ಕೆ ನಾವು ನೋಡ್ತಿರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಈಗ ಬ್ಯಾಕ್ ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್. ಈ ಒಂದು ಪ್ರೆಸ್ ಮೀಟ್ ಸಹಜವಾಗಿ ಮತ್ತೆ ನಿರೀಕ್ಷೆಯನ್ನ ಹೆಚ್ಚು ಮಾಡಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡುವುದಕ್ಕೆ ಈ ಸುದ್ದಿಗೋಷ್ಠಿ 3ನೇ ಬಾರಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದೆ ವಿದೇಶಾಂಗ ಇಲಾಖೆ. ಸಂಜೆ 5:30ಕ್ಕೆ ವಿದೇಶಾಂಗ ಇಲಾಖೆ ಪ್ರೆಸ್ ಮೀಟ್ ಅನ್ನ ಮಾಡಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಅಭಿಷೇಕ್, ಈಗ ನಡೆಸಿರುವ 2 ಪ್ರೆಸ್ ಮೀಟ್ಗಳು ಪಾಕಿಸ್ತಾನಕ್ಕೆ ರಾತ್ರಿಯಿಂದ ನಿದ್ದೆ ಬರದಂಗೆ ಮಾಡಿವೆ. 3ನೇ ಪ್ರೆಸ್ ಮೀಟ್ ಇನ್ನು ಏನೇನು ಕಾದಿದೆಯೋ ಅನ್ನುವಂತಹ ಭಯ ಅವರಿಗೆ ಶುರುವಾಗಿದೆ. ಭಾರತೀಯರಿಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಈ 3ನೇ ಪ್ರೆಸ್ ಮೀಟ್ ಇಂದ. ಸೊ ಸುದ್ದಿಗೋಷ್ಠಿಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು? ಪಾಟೀಲ್ರೆ, ಮೊದಲನೇದಾಗಿ ಈ ಆಪರೇಷನ್ ಸಿಂಧೂರದ ನಂತರ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ಇಲಾಖೆಯಿಂದ ಏನ್ ಹೇಳ್ತೀವಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಾದ ನಂತರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಪುರಾವೆ ಸಮೇತ ಕೊಡ್ತಾ ಇದ್ರು. ಯಾಕಂದ್ರೆ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷಗಳು ಲೇವಡಿ ಮಾಡಿತ್ತು, ಯಾವುದೇ ಪುರಾವೆ ಇಲ್ಲ ಅಂತ. ಆ ಕಾರಣದಿಂದ ಪುರಾವೆ ಸಮೇತ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ವಿದೇಶಾಂಗ ಇಲಾಖೆ ಮಾಡ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಈ ಒಂದು ಮಾಹಿತಿಯನ್ನ ನೀಡಿದ ನಂತರ ಮೊದಲನೇ ಪ್ರೆಸ್ ಮೀಟ್ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ನೀಡಲಾಯಿತು. ಮಾಹಿತಿಯನ್ನು ನೀಡಲಾದ ನಂತರ ಮತ್ತೆ ಒಂದು ದಾಳಿ ಪಾಕಿಸ್ತಾನದ ವಿರುದ್ಧ ನಡೆಯುತ್ತೆ. ಇದು ನಾವು ಗಮನಿಸುತ್ತಿರುವಂತಹ ಪ್ಯಾಟರ್ನ್ ಏನಂದ್ರೆ, ಕಳೆದ 2 ದಿನಗಳಿಂದ ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಆದ ನಂತರ ಪಾಕಿಸ್ತಾನ ಮತ್ತೆ ಒಮ್ಮೆ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡ್ತಿದೆ. ಮತ್ತೊಂದು ಕಡೆಗೆ ಈ ಒಂದು ಬಾಲ ಬಿಚ್ಚಿರುವಂತಹ ಪಾಕಿಸ್ತಾನದ ಬಾಲವನ್ನ ಕತ್ತರಿಸುವಂತ ಕೆಲಸ ನಮ್ಮ ದೇಶದಿಂದ ನಡೀತಾ ಇರುವಂತದ್ದು. ಇವತ್ತಿನ ಪ್ರೆಸ್ ಮೀಟ್ ನಂತರ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸುವಂತಹ ಪ್ರಯತ್ನ ಏನಾದ್ರೂ ನಡೆದಿದೆ ಅನ್ನುವಂತ ಭಯ ಈಗ ಪಾಕಿಸ್ತಾನಕ್ಕೆ ಕಾಡ್ತಿರುವಂತದ್ದು. ಈಗಾಗಲೇ ಅವರ ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆರಂಭ ಆಗಿರುವಂತದ್ದು. ಇಲ್ಲಿ ಕಾಶ್ಮೀರದಲ್ಲಿರುವಂತಹ ಪ್ರತಿಯೊಬ್ಬ ನಿವಾಸಿಯು ಕೇಳ್ತಿರುವಂತದ್ದು, ವಿದೇಶಾಂಗ ಇಲಾಖೆ ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಡಿಫೆನ್ಸ್ನವರು ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಬೇಕಾದ ಕ್ರಮ ಒಂದೇ ಆಗಿರಬೇಕು. ಕಾಶ್ಮೀರ ಈಗ ಭಾರತದ ಮಡಿಲು ಸೇರಬೇಕು. ಈಗ ಏನು ಬೈಫರ್ಕೇಶನ್ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಭಾರತದ್ದೇ ಆಗಬೇಕು. ಈ ಒಂದು ದಿನಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಕಾಲ ಕಾದಿದ್ದೇವೆ. ಒಂದು ವೇಳೆ ಒಂದಿಷ್ಟು ನರಮೇಧ
ನಡೆದ್ರೂ ಕೂಡ ನಾವು ಜೀವ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಇನ್ನು ಮುಂದೆ ಈ ಒಂದು ಗೊಂದಲಮಯ ವಾತಾವರಣ ಉಳಿಬಾರದು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಆಗ್ರಹ ಆಗಿರುವಂತದ್ದು. ಸೊ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಲಾಗುತ್ತೆ ಅಂತ ಸ್ಪೆಕ್ಯುಲೇಟ್ ಮಾಡೋದಾದ್ರೆ, ನಿನ್ನೆ ನಡೆದಿರುವಂತಹ ದಾಳಿಯ ಬಗ್ಗೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಆ ಒಂದು ವರದಿ ಅವರ ವಿಜುವಲ್ಸ್ ಆಧರಿಸಿ, ದಾಳಿ ಆಧರಿಸಿ ನಾವೇನು ವರದಿ ಮಾಡಿದ್ದೇವೆ, ಅಧಿಕೃತವಾದ ಮಾಹಿತಿಯನ್ನ ಒಂದಿಷ್ಟು ವಿಚಾರ ವಿನಿಮಯ ಮಾಡಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ದಾಖಲೆ ಹಾಗೂ ಪುರಾವೆಗಳನ್ನ ಕೊಡಲಾಗುತ್ತೆ. ಮುಂದಿನ ಪ್ಲಾನ್ ಏನಿರಲಿದೆ ಅನ್ನುವಂತ ಒಂದು ಚಿಕ್ಕ ಸುಳಿವನ್ನ ಕೂಡ ಕೊಡಲಾಗುತ್ತೆ. ಸೋ ದಟ್ ವೈರಿ ದೇಶ ನೀವೇನಾದ್ರೂ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ರೆಡಿ ಆಗಬೇಕು ಅಂದ್ರೆ ರೆಡಿಯಾಗಿ ಅನ್ನೋಂತ ಕಿವಿ ಹಿಂಡುವಂತ ಪ್ರಯತ್ನವನ್ನ ಕೂಡ ಭಾರತ ಸರ್ಕಾರ ಮಾಡುವಂತ ನಿರೀಕ್ಷೆ ಸದ್ಯಕ್ಕೆ ನಾವು ನೋಡ್ತಿರೋಂಥದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.